ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ಯೂಟ್ಯೂಬಲ್ಲಿ ಬಂದುಬಿಟ್ಟು ನೀವು ನಿಮ್ಮ ಚಾನಲ್ ಮುಂದೆ ಹೋಗಿಬಿಟ್ಟು ಗ್ರೋ ಆಗುತ್ತಾ ಇಲ್ವೋ ಅನ್ನೋದನ್ನ ಯಾವ ರೀತಿ ನೀವು ನೋಡೋದು ಅಂತ. ನಿಮ್ಮ ಫೋನಿಂದನೇ ನೀವೇ ನೋಡ್ಕೊಳ್ಬೋದು ನಿಮ್ದು ಯೂಟ್ಯೂಬ್ ಚಾನಲ್ ಬಂದುಬಿಟ್ಟು ಮುಂದೆ ಹೋಗಿ ಗ್ರೋ ಆಗುತ್ತಾ ಇಲ್ವಾ ಅನ್ನೋದನ್ನ. ಓಕೆನಾ? ಇದರಿಂದ ಏನು ನಮಗೆ ಪ್ರಯೋಜನ ಇದೆ ಅಂದರೆ ಫ್ರೆಂಡ್ಸ್, ನಾವು ಇವಾಗ ಯೂಟ್ಯೂಬ್ಗೆ ತುಂಬ ಕಷ್ಟಪಟ್ಟು ವೀಡಿಯೋಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ನಾವು ಈ ರೀತಿ ಯೂಟ್ಯೂಬ್ಗೆ ವೀಡಿಯೋಸ್ನ ಅಪ್ಲೋಡ್ ಮಾಡಿ ನಾವು ಕೂಡ ಮುಂದೆ ಹೋಗ್ಬಿಟ್ಟು ಒಂದು ಒಳ್ಳೆ ಯೂಟ್ಯೂಬರ್ ಆಗಬೇಕು, ನಾವು ಕೂಡ ಯೂಟ್ಯೂಬಿಂದ ಅರ್ನಿಂಗ್ಸ್ ಮಾಡಬೇಕು ಅಂತಲೇ ಇವಾಗಲೇ ಎಲ್ಲರೂ ಕಷ್ಟಪಟ್ಟು ವೀಡಿಯೋಸ್ನ ಮಾಡ್ತಿರೋದು ಅಲ್ವಾ. ಈಗ ನಮಗೆ ಯೂಟ್ಯೂಬಲ್ಲಿ ಏನು ನಾವು ಮುಂದೆ ಹೋಗ್ಬಿಟ್ಟು ನಮ್ಮ ಚಾನಲ್ ಮೊನಿಟೈಸ್ ಆಗಲ್ಲ, ಯೂಟ್ಯೂಬಲ್ಲಿ ನಾವು ಗ್ರೋ ಆಗಲ್ಲ, ನಮ್ಮದು ಯೂಟ್ಯೂಬಿಂದ ನಮಗೇನು ಅರ್ನಿಂಗ್ಸ್ ಆಗಲ್ಲ ಅನ್ನೋದನ್ನ ನಾವು ಇಷ್ಟೆಲ್ಲ ಕಷ್ಟಪಟ್ಟಾದಮೇಲೆ 1 ವರ್ಷ 2 ವರ್ಷ 3 ವರ್ಷ ಆದಮೇಲೆ ನಮಗೆ ಇದು ಗೊತ್ತಾದ ಇದರಿಂದ ಏನು ಪ್ರಯೋಜನವೂ ಇರಲ್ಲ. ನಾವು ಇಷ್ಟೆಲ್ಲ ಕಷ್ಟಪಟ್ಬಿಟ್ಟು ನಮಗೆ ಅದರಿಂದ ಯಾವುದೇ ರೀತಿಯ ಅರ್ನಿಂಗ್ಸ್ ಕೂಡ ಆಗಲ್ಲ. ನೀವೇನು ಮಾಡಬೇಕು ಅಂದರೆ, ನಿಮ್ಮದು ನ್ಯೂ ಚಾನಲ್ ಆಗಿದ್ದರೆ ವೀಡಿಯೋಸ್ಗಳು ವೈರಲ್ ಆಗುತ್ತಾ ಇಲ್ವಾ, ನಿಮ್ಮ ಚಾನಲ್ ಮುಂದೆ ಹೋಗಿ ಗ್ರೋ ಆಗುತ್ತಾ ಇಲ್ವಾ ಅನ್ನೋದನ್ನ ತಿಳ್ಕೊಳ್ಳೋದ್ರಿಂದ ಏನು ಮಾಡ್ಬೋದು, ನಿಮ್ಮದು ಈ ಚಾನಲ್ ಏನಾದರೂ ವರ್ಕ್ ಆಗಲ್ಲ, ಇದೇನಾದರೂ ಗ್ರೋ ಆಗಲ್ಲ ಅಂತ ಗೊತ್ತಾದರೆ ಈ ಚಾನಲ್ನ ಬಿಟ್ಟುಬಿಟ್ಟು ನೀವೇನು ಮಾಡ್ಬೋದು, ಮುಂದೆ ಬೇರೆ ಒಂದು ಚಾನಲ್ನ ಮಾಡಿಬಿಟ್ಟು ಅದರಿಂದ ನೀವು ಏನು ಮಾಡ್ಬೋದು, ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ಬೋದು. ಆ ಚಾನಲ್ನ ನೀವು ಮಾಡ್ಕೊಳ್ಬೋದು ಈಗಲೇ ನಮಗೆ ಗೊತ್ತಾಗೋದ್ರಿಂದ. ಇನ್ನು ತುಂಬ ನೀವು ಈ ರೀತಿ ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡಿ ಮುಂದೆ ನಿಮ್ಮದು ಚಾನಲ್ ಗ್ರೋ ಆಗಲ್ಲ, ಇದರಿಂದ ನಮಗೇನು ಅರ್ನಿಂಗ್ಸ್ ಆಗಲ್ಲ ಅಂದರೆ ಇದರಿಂದ ನಿಮ್ಮದು ಟೈಮ್ ಕೂಡ ವೇಸ್ಟ್ ಆಗಿರುತ್ತೆ. ನೀವು ಇಷ್ಟೆಲ್ಲ ಕಷ್ಟಪಟ್ಟಿರೋದು ಏನು ಪ್ರಯೋಜನ ಇಲ್ದಂಗೆ ಆಗೋಗುತ್ತೆ ಅಲ್ವಾ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ನಾನು ಫುಲ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಯಾವ ರೀತಿ ನಮ್ಮ ಚಾನಲ್ ಮುಂದೆ ಹೋಗಿ ಗ್ರೋ ಆಗುತ್ತಾ ಇಲ್ವೋ ಅನ್ನೋದನ್ನ ನಾವು ಯಾವ ರೀತಿ ನೋಡೋದು ಅಂತ. ಓಕೆನಾ ಫ್ರೆಂಡ್ಸ್, ನನ್ನ ಚಾನಲ್ ಕೂಡ ವೀಡಿಯೋಗೆ ವ್ಯೂಸ್ ಎಲ್ಲ ಡೌನ್ ಬರ್ತಿದ್ದಾಗ ನನಗೂ ತುಂಬಾ ಟೆನ್ಷನ್ ಆಗ್ತಿತ್ತು. ನನ್ನ ಚಾನಲ್ ಬಂದುಬಿಟ್ಟು ಮುಂದೆ ಗ್ರೋ ಆಗುತ್ತಾ ಇಲ್ವಾ, ನಾನು ಡೈಲಿ ವೀಡಿಯೋಸ್ ಎಲ್ಲ ಮಾಡಿ ಅಪ್ಲೋಡ್ ಮಾಡ್ತಿರೋದೇನಾದರೂ ವೇಸ್ಟ್ ಆಗುತ್ತಾ ಅನ್ನೋದು ನನಗೂ ಕೂಡ ಇದೇ ರೀತಿ ಅನಿಸ್ತಿತ್ತು. ಓಕೆನಾ, ಈಗ ನಿಮಗೂ ಕೂಡ ನಿಮ್ಮ ವೀಡಿಯೋದಲ್ಲಿ ವ್ಯೂಸ್ ಎಲ್ಲ ಡೌನ್ ಬರ್ತಿರ್ಬೇಕಾದ್ರೆ ನೀವು ಕೂಡ ಈ ರೀತಿ ಅನ್ನಿಸ್ತಿರ್ಬೋದು, ನಮ್ಮ ಚಾನಲ್ ಕೂಡ ಮುಂದೆ ಬಂದು ಗ್ರೋ ಆಗುತ್ತಾ ಇಲ್ವಾ ಅಂತ. ಈಗ ಈ ರೀತಿ ಏನಾದರೂ ನಿಮಗೆ ಟೆನ್ಷನ್ ಇದ್ದರೆ ನೀವು ಇದನ್ನು ನೋಡ್ಕೊಳ್ಬೋದು. ಈ ರೀತಿ ನಿಮ್ಮ ಚಾನಲ್ ಮುಂದೆ ಗ್ರೋ ಆಗುತ್ತೆ ಅಂತ ಹೇಳಿದ್ರೆ ನೀವು ರೆಗ್ಯುಲರ್ ಆಗಿ ವಿಡಿಯೋ ಮಾಡ್ಬೋದು ಮತ್ತು ಇದರಿಂದ ಕನ್ಸಿಸ್ಟೆಂಟ್ ಆಗಿ ನೀವು ವರ್ಕ್ ಮಾಡ್ಬೋದು. ಇದರಿಂದ ನಿಮ್ಮ ಚಾನಲ್ ಏನಾಗುತ್ತೆ, ಮುಂದೆ ಬಂದುಬಿಟ್ಟು ಗ್ರೋ ಆಗುತ್ತೆ. ಓಕೆನಾ, ಈಗ ಒಬ್ಬೊಬ್ರು ಯಾವ ರೀತಿ ಅಂದರೆ, ಈಗ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿರ್ತಾರೆ, ಸ್ಟಾರ್ಟ್ ಮಾಡಿಬಿಟ್ಟು 1-2 ವೀಡಿಯೋ ಹಾಕಿರ್ತಾರೆ, 1-2-3 ವೀಡಿಯೋ ಹಾಕಿರ್ತಾರೆ. ಅದು ಏನು ಒಂದೊಂದು ವಾರಕ್ಕೊಂದ್ಸಲ 15 ದಿನಕ್ಕೊಂದ್ಸಲ ಈ ರೀತಿ ಒಂದು 5-10 ವೀಡಿಯೋ ಹಾಕಿರ್ತಾರೆ. ಓಕೆನಾ, 5-10 ವೀಡಿಯೋ ಹಾಕಿದ್ರಲ್ಲೇ ಇವ್ರಿಗೆ ಏನು ಆಗಬೇಕು, ಕೆಲವರಿಗೆ ವೀಡಿಯೋಗೆ ಫುಲ್ ವ್ಯೂಸ್ ಬಂದಿರಬೇಕು, ಆ ವೀಡಿಯೋಗೆ ಆವಾಗಲೇ ವೀಡಿಯೋ ವೈರಲ್ ಆಗಬೇಕು. ಈ ರೀತಿ ನೀವು ಮಾಡಿದ್ರೆ 100% ನಿಮ್ಮ ಚಾನಲ್ ಕೂಡ ಗ್ರೋ ಆಗಲ್ಲ, ನೀವು ಕೂಡ ಯೂಟ್ಯೂಬಿಂದ ಏನು ಮಾಡೋಕ್ಕೆ ಆಗಲ್ಲ. ಓಕೆನಾ, ಇದರಿಂದ ಮೇನ್ ಬೇಕಾಗಿರೋದೇನೆಂದರೆ ಯೂಟ್ಯೂಬಲ್ಲಿ ಬಂದಮೇಲೆ ನಮಗೆ ತಾಳ್ಮೆ ಇರಬೇಕು, ಮತ್ತು ನಾವು ವೀಡಿಯೋಸ್ನ ಏನು ಅಪ್ಲೋಡ್ ಮಾಡ್ತಿರ್ತೀವಿ ಅದರಲ್ಲಿ ನಾವು ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡ್ತಾ ಇರಬೇಕು. ಇವಾಗ ಒಂದು ವೀಡಿಯೋ ಹಾಕಿ 15 ದಿನ ಯೂಟ್ಯೂಬನ್ನು ಓಪನ್ ಮಾಡ್ದಲೇ ಒಂದು ವೀಡಿಯೋನೂ ಹಾಕ್ದಂಗೆ ಇದ್ಬಿಟ್ಟು ಮತ್ತೆ ಬಂದುಬಿಟ್ಟು ಇನ್ನೊಂದು ವೀಡಿಯೋ ಹಾಕೋದು ಮತ್ತೆ ವ್ಯೂಸ್ ಬರ್ತಿಲ್ಲ ಅಂತ ಹೇಳೋದು, ಈ ರೀತಿ ಮಾಡಿದ್ರೆ ನಮಗೇನು ಪ್ರಯೋಜನ ಇಲ್ಲ. ಮೇನ್ ಕನ್ಸಿಸ್ಟೆಂಟ್ ಆಗಿರಬೇಕು. ಆವಾಗ ಬಂದುಬಿಟ್ಟು ಯೂಟ್ಯೂಬೇ ನಮ್ಮದು ವೀಡಿಯೋಸ್ನ ಬೇರೆಯವರಿಗೆ ಏನು ಮಾಡುತ್ತೆ, ಯೂಟ್ಯೂಬೇ ನಮ್ಮದು ವೀಡಿಯೋಸ್ನ ಮುಂದಕ್ಕೆ ಕಳಿಸುತ್ತೆ. ಓಕೆನಾ, ನಮ್ಮ ವೀಡಿಯೋಸ್ ಮುಂದಕ್ಕೆ ಕಳಿಸ್ತಾ ಹೋಗುತ್ತೆ. ಈಗ ಒಂದು ವೀಡಿಯೋ ಡೈಲಿ ನಾವು ರೆಗ್ಯುಲರ್ ಆಗಿ ಇವಾಗ ಒಂದೊಂದು ವೀಡಿಯೋನ ಹಾಕ್ತಾ ಹೋಗ್ತಿದ್ದೀವಿ ಅಂದಾಗ ನಮ್ಮ ಚಾನಲ್ ಕೂಡ ಮುಂದೆ ಗ್ರೋ ಆಗ್ತಾ ಹೋಗುತ್ತೆ. ಮತ್ತು ಇದೇ ರೀತಿ ನೀವು ನೋಡ್ಕೊಳ್ಬೋದು, ನಿಮ್ಮ ಚಾನಲ್ ಗ್ರೋ ಆಗುತ್ತಾ ಇಲ್ವಾ ಅನ್ನೋದನ್ನ ಈ ರೀತಿ ನೋಡಿಕೊಂಡು ನೀವೇನು ಮಾಡಿ, ನಿಮ್ಮದು ವೀಡಿಯೋಸ್ಗಳನ್ನ ಕನ್ಸಿಸ್ಟೆಂಟ್ ಆಗಿ ನಾವು ಇವಾಗ ಒಂದು 10 ವೀಡಿಯೋ 15 ವೀಡಿಯೋ 20 ವೀಡಿಯೋ ಹಾಕಿದ ತಕ್ಷಣ ನಮ್ಮ ಚಾನಲ್ ಗ್ರೋ ಆಗಲ್ಲ, ನಮ್ಮದು ವೀಡಿಯೋಸ್ಗಳು ವೈರಲ್ ಆಗಲ್ಲ. ಯಾರೆಲ್ಲ ಯೂಟ್ಯೂಬಲ್ಲಿ ಗ್ರೋ ಆಗಿದ್ದಾರೆ ಅವ್ರದ್ದೆಲ್ಲ ಚಾನಲ್ಸ್ಗಳನ್ನ ನೀವೇ ಚೆಕ್ ಮಾಡಿ ನೋಡಿ, ಅವ್ರದ್ದು ಓಲ್ಡ್ ವೀಡಿಯೋಸ್ಗಳಲ್ಲೆಲ್ಲ ಎಷ್ಟು ಕಮ್ಮಿ ವ್ಯೂಸ್ ಬಂದಿರುತ್ತೆ ಮತ್ತು ಇವಾಗ ಅವ್ರದ್ದು ವೀಡಿಯೋಸ್ಗಳಿಗೆ ಎಷ್ಟು ವ್ಯೂಸ್ ಬಂದಿರುತ್ತೆ ಅಂತ. ಮೇನ್ ಏನಪ್ಪ ಅಂದರೆ, ಅವ್ರು ಎಷ್ಟು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದಾರೆ ನೋಡಿ. ಅವರು ರೆಗ್ಯುಲರ್ ಆಗಿರ್ತಾರೆ ಯೂಟ್ಯೂಬಲ್ಲಿ ಮತ್ತು ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಿರ್ತಾರೆ. ಅದರಿಂದ ಬಂದುಬಿಟ್ಟು ಯೂಟ್ಯೂಬ್ ಏನು ಮಾಡುತ್ತೆ, ಅವ್ರ ಚಾನಲ್ನ ಬೇಗನೆ ಗ್ರೋ ಮಾಡಿರುತ್ತೆ. ಓಕೆನಾ, ನೀವು ಕೂಡ ಅಷ್ಟೇ ವೀಡಿಯೋಸ್ನ ರೆಗ್ಯುಲರ್ ಆಗಿ ಹಾಕಿ ಯೂಟ್ಯೂಬಲ್ಲಿ ಕನ್ಸಿಸ್ಟೆಂಟ್ ಆಗಿದ್ದರೆ ಒಂದು ವೀಡಿಯೋಸ್ಗಳು ಕೂಡ ಬಂದುಬಿಟ್ಟು ವೈರಲ್ ಆಗುತ್ತೆ, ನಮ್ಮ ಚಾನಲ್ ಬಂದುಬಿಟ್ಟು ಏನಾಗುತ್ತೆ, ಬೇಗನೆ ಗ್ರೋ ಆಗುತ್ತೆ. ಓಕೆನಾ, ನಾವೊಂದು 10, 20, 50 ವೀಡಿಯೋಸ್ ಹಾಕ್ಬಿಟ್ಟು ನಮ್ಮ ಚಾನಲ್ ಗ್ರೋ ಆಗ್ತಿಲ್ಲ ಅಂತ ಹೇಳಿದ್ರೆ ಏನೂ ಪ್ರಯೋಜನ ಇಲ್ಲ. 200-300 ವೀಡಿಯೋಸ್ ಹಾಕಿಬಿಟ್ಟು ಅದಾದಮೇಲೆ ನಮ್ಮ ಚಾನಲ್ ಗ್ರೋ ಆಗೋದು. ಓಕೆನಾ, ಮತ್ತು ನಮ್ಮ ಚಾನಲ್ ಗ್ರೋ ಆಗುತ್ತಾ ಇಲ್ವಾ ಅಂತೆಲ್ಲ ನೋಡಿಕೊಂಡು ನಾವು ವೀಡಿಯೋಸ್ನ ಮಾಡೋದ್ರಿಂದ ನಮಗೆ ಯೂಟ್ಯೂಬಿಂದ ಏನಾದರೂ ಸಾಧಿಸೋಕ್ಕೆ ಸಾಧ್ಯ. ಓಕೆನಾ, ಹಾಗಿದ್ರೆ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ನೀವೇನಾದರೂ ನ್ಯೂ ಯೂಟ್ಯೂಬರ್ಸ್ ಆಗಿದ್ದರೆ, ನಿಮಗೇನಾದರೂ ನಿಮ್ಮ ಚಾನಲ್ ಗ್ರೋ ಆಗುತ್ತಾ ಇಲ್ವಾ, ಮುಂದೆ ಹೋಗ್ಬಿಟ್ಟು ಇದರಲ್ಲಿ ವರ್ಕ್ ಮಾಡಬೇಕಾ ಬೇಡವಾ ಅಂತ ಯಾರಿಗಾದರೂ ಟೆನ್ಷನ್ ಇದ್ದರೆ, ತುಂಬ ಜನ ಬಂದುಬಿಟ್ಟು ನನಗೆ ಕಮೆಂಟ್ ಮಾಡಿದರು, ನಮ್ಮದು ವೀಡಿಯೋಸ್ಗಳು ವ್ಯೂಸ್ ಬರ್ತಿಲ್ಲ, ನಮ್ಮ ಚಾನಲ್ ಮುಂದೆ ಹೋಗಿ ಗ್ರೋ ಆಗುತ್ತಾ ಇಲ್ವಾ ಅಂತ ನೋಡಿ ಹೇಳಿ ಪ್ಲೀಸ್ ಅಂತ. ಯಾರೆಲ್ಲ ಅದು ಆ ರೀತಿ ಕೇಳಿದರೆ ಎಲ್ಲರೂ ಬಂದುಬಿಟ್ಟು ನೀವು ಈ ಟ್ರಿಕ್ಕನ್ನು ಫಾಲೋ ಮಾಡಿ ನೀವು ಕೂಡ ಇಲ್ಲಿಂದ ನೋಡ್ಕೊಳ್ಬೋದು. ನಿಮ್ಮ ಯೂಟ್ಯೂಬ್ ಚಾನಲ್ ಬಂದುಬಿಟ್ಟು ಮುಂದೆ ಹೋಗಿ ಗ್ರೋ ಆಗುತ್ತಾ ಇಲ್ವಾ ಅನ್ನೋದನ್ನ ನೀವೇ ಚೆಕ್ ಮಾಡ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ಆಗಿದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕುವಂಥ ಎಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಓಕೆನಾ, ಯೂಟ್ಯೂಬ್ ರಿಲೇಟೆಡ್ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ನಿಮಗೆ ವಿಡಿಯೋ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾನೀಗ ಆನ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡರ್. ನಾನೀಗ ವೈಟಿ ಸ್ಟುಡಿಯೋದಲ್ಲಿ ಹೋಗ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ ನಮ್ಮ ಚಾನಲ್ ಮುಂದೆ ಹೋಗಿ ಗ್ರೋ ಆಗುತ್ತಾ ಇಲ್ವಾ ಅಂತ ನಾವು ಯಾವ ರೀತಿ ಚೆಕ್ ಮಾಡೋದು ಅಂತ. ಓಕೆನಾ,
ಓಕೆನಾ, ವೈ ಟಿ ಸ್ಟುಡಿಯೋನ ಆನ್ ಮಾಡಿಕೊಂಡು ಇಲ್ಲಿ ನೋಡಿ ಅನಾಲಿಟಿಕ್ಸ್ ಏನಿದೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಅನಾಲಿಟಿಕ್ಸಲ್ಲಿ ಹೋದರೆ ನೋಡಿ ಇಲ್ಲಿ ನಮ್ಮದು ವ್ಯೂಸ್ ಏನಿರುತ್ತೆ ಅದು ನೋಡ್ಬೋದು ನಾವಿಲ್ಲಿ. ಮತ್ತು ಅದಾದಮೇಲೆ ಇಲ್ಲಿ ನಮ್ಮದು ರಿಯಲ್ ಟೈಮ್ಸಲ್ಲಿ ನಮ್ಮದು ಎಷ್ಟು ಆಡಿಯನ್ಸ್ ನಮ್ಮ ವೀಡಿಯೋನ ವಾಚ್ ಮಾಡ್ತಿದ್ದಾರೆ ಇದನ್ನೆಲ್ಲ ನಾವು ಇಲ್ಲಿಂದ ನೋಡ್ಬೋದು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ನಾವೇನು ಓವರ್ ವ್ಯೂ ಏನಿದೆ, ಓವರ್ ವ್ಯೂ ಅಲ್ಲಿ ಬಂದುಬಿಟ್ಟು ನೋಡಿ ವೀಡಿಯೋಸಲ್ಲಿ ಬಂದುಬಿಟ್ಟು ವ್ಯೂಸ್ ಕೆಳಗಡೆ ಟಾಪ್ ವೀಡಿಯೋಸ್ ಇರುತ್ತೆ. ಟಾಪ್ ವೀಡಿಯೋಸ್ ಆದಮೇಲೆ ಇಲ್ಲಿ ಹೌ ವ್ಯೂವರ್ಸ್ ಫೈಂಡ್ ಯುವರ್ ವೀಡಿಯೋಸ್ ಅಂತ ಏನಿದೆ ಇದನ್ನು ನೋಡಬೇಕು ನಾವು ಮೇಯ್ನ್ ಆಗಿ. ಹೌ ವ್ಯೂವರ್ಸ್ ಫೈಂಡ್ ಯುವರ್ ವೀಡಿಯೋಸ್ ಅಂತ ಹೇಳಿದ್ರೆ ಬ್ರೌಸರ್ ಫ್ಯೂಚರಲ್ಲಿ ನಮ್ಮ ಆಡಿಯನ್ಸಿಗೆ ನಮ್ಮದು ವೀಡಿಯೋ ಸಜೆಸ್ಟ್ ಮಾಡ್ತಿದೆ ಯೂಟ್ಯೂಬ್. ಓಕೆನಾ, ಇದು ಮೇಯ್ನ್ ಆಗಿರುತ್ತೆ. ಬ್ರೌಸರ್ ಫೀಚರಲ್ಲಿ ನಮ್ಮದು ಜಾಸ್ತಿ ಸಜೆಸ್ಟ್ ಆಗಬೇಕು. ಓಕೆನಾ, ಮತ್ತೆ ಬಂದುಬಿಟ್ಟು ಏನು ಸಜೆಸ್ಟೆಡ್ ವೀಡಿಯೋಸಲ್ಲೂ ನಂದು ವೀಡಿಯೋಸ್ಗಳು ಶೋ ಆಗ್ತಿದೆ ನಮ್ಮದು ಆಡಿಯನ್ಸಿಗೆ. ಇದು ಕೂಡ ಮೇಯ್ನ್ ಆಗಿರುತ್ತೆ. ಇದನ್ನೆಲ್ಲ ನೋಡಿಬಿಟ್ಟೇ ಇದರಲ್ಲೆಲ್ಲ ಸಜೆಸ್ಟ್ ಆದ್ರೇ ಮುಂದೆ ಬಂದುಬಿಟ್ಟು ನಮ್ಮದು ಚಾನಲ್ ಗ್ರೋ ಆಗೋದು. ಓಕೆನಾ, ಈಗ ಸಜೆಸ್ಟೆಡ್ ವೀಡಿಯೋ ಅಂದರೆ ನಾವು ಇವಾಗ ಯಾರ್ದಾದ್ರೂ ಒಂದು ವೀಡಿಯೋನ ನೋಡ್ತಿರ್ತೀವಿ. ಆ ವೀಡಿಯೋನ ನೋಡ್ತಿರ್ಬೇಕಾದ್ರೆ ಕೆಳಗಡೆ ನೆಕ್ಸ್ಟ್ ರೆಕಮೆಂಡ್ ಮಾಡುತ್ತೆ ನೋಡಿ, ಕೆಳಗಡೆ ಏನು ಶೋ ಆಗ್ತಿರುತ್ತೆ ಆ ವೀಡಿಯೋಸ್ಗಳು, ಅದಕ್ಕೆ ಸಜೆಸ್ಟೆಡ್ ವೀಡಿಯೋ ಅಂತ ಹೇಳ್ತೀವಿ. ಅದಾದಮೇಲೆ ಅದರ್ ಯೂಟ್ಯೂಬ್ ಫೀಚರ್. ಓಕೆನಾ, ಬೇರೆ ಬೇರೆ ಫ್ಯೂಚರಿಂದ ಹೋಗ್ತಿದೆ. ಮತ್ತು ಕಂಟೆಂಟ್ ಸಜೆಸ್ಟಿಂಗ್ ನೋಡಿ, ಈ ಸಜೆಸ್ಟೆಡ್ ವೀಡಿಯೋ ಅಂತ ಹೇಳಿದ್ನಲ್ಲ, ಕಂಟೆಂಟ್ ಯಾವ ವೀಡಿಯೋಸ್ಗಳ ಕೆಳಗಡೆ ನನ್ನ ವೀಡಿಯೋಸ್ ಸಜೆಸ್ಟ್ ಆಗ್ತಿದೆ ಅಂತಲೂ ಇದೆ ಇಲ್ಲಿ. ಓಕೆನಾ, ಇದರಿಂದ ಎಲ್ಲ ನಮ್ಮದು ವೀಡಿಯೋಸ್ಗಳು ಬಂದುಬಿಟ್ಟು ಸಜೆಸ್ಟ್ ಆಗ್ತಿದೆ. ಮೇಯ್ನ್ ನಾವು ಇದನ್ನು ನೋಡಬೇಕು, ನಮ್ಮದು ವೀಡಿಯೋ ಯಾವ್ಯಾವ ಇದರಲ್ಲಿ ಸಜೆಸ್ಟ್ ಆಗ್ತಿದೆ ಅಂತ. ನೀವು ಕೂಡ ಚೆಕ್ ಮಾಡಿ ನೋಡಿ, ಇಲ್ಲಿ ಇನ್ನೂ ಆಪ್ಷನ್ಸ್ಗಳಿರುತ್ತೆ. ಈಗ ಏನು ಬ್ರೌಸರ್ ಫೀಚರ್ ಇರುತ್ತೆ, ಸಜೆಸ್ಟ್ ವೀಡಿಯೋಸ್ ಇರುತ್ತೆ, ಸರ್ಚ್ ಮಾಡ್ತಿರೋದು ಆಡಿಯನ್ಸ್ ನಮ್ಮದು ಸರ್ಚಿಂಗ್ ಇರುತ್ತೆ, ಸರ್ಚ್ ಮಾಡಿ ನೋಡ್ತಿದ್ರೆ ಅದು ಕೂಡ ಶೋ ಆಗ್ತಿರುತ್ತೆ. ಓಕೆನಾ, ಈಗ ನಾನು ನಿಮಗೊಂದು ವೀಡಿಯೋನ ಕ್ಲಿಕ್ ಮಾಡಿ ಅದರಿಂದ ತೋರಿಸ್ತೀನಿ ನೋಡಿ. ಈಗ ಇಲ್ಲಿಂದ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡೋಣ. ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಮ್ಮದು ಯಾವುದಾದ್ರೂ ಒಂದು ವೀಡಿಯೋನ ತೊಗೊಳ್ಳೋಣ. ಓಕೆನಾ, ಈಗ ನಿಮಗೆ ಜಾಸ್ತಿ ಯಾವ ವೀಡಿಯೋಗೆ ವ್ಯೂಸ್ ಬಂದಿದೆ ನೋಡ್ಕೊಳ್ಳಿ. ಇವಾಗ ನಿಮ್ಮದು ಎಲ್ಲ ವೀಡಿಯೋಸ್ಗಳಿಗಿಂತ ಯಾವುದು ಹೈ ವ್ಯೂಸಲ್ಲಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ರಾಗಲೇ ನಮಗೆ ಗೊತ್ತಾಗುತ್ತೆ ನಮ್ಮ ಚಾನಲ್ದು ಪರ್ಫಾರ್ಮೆನ್ಸ್ ಏನು ಅಂತ. ಓಕೆನಾ, ಈಗ ವೀಡಿಯೋ ಪರ್ಫಾರ್ಮೆನ್ಸ್ ಏನಿದೆ ಇದ್ರ ಮೇಲೆ ನೋಡಿ, ಇಲ್ಲಿ ಬಂದುಬಿಟ್ಟು ರ್ಯಾಂಕಿಂಗ್ ಬೈ ವ್ಯೂಸ್ ಇದೆ, 1/10 ತೋರಿಸ್ತಿದೆ. ಇದರಿಂದ ನಮ್ಗೆ ಅರ್ಥ ಮಾಡ್ಕೊಳ್ಬೇಕು ನಮ್ಮದು ಈ ವಿಡಿಯೋಗೆ ವ್ಯೂಸ್ ಜಾಸ್ತಿ ಬರ್ತಾನೆ ಇರುತ್ತೆ ಅಂತ. ಅದಾದಮೇಲೆ ವ್ಯೂಸ್ ನೋಡಿ, ಇಲ್ಲಿ ಗ್ರೀನ್ ಮಾರ್ಕ್ ಏನಿದೆ ಇದು ಆರೋ ಮಾರ್ಕ್ ಈ ರೀತಿ ಇರಬೇಕು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇಂಪ್ರೆಷನ್ ಕ್ಲಿಕ್ ಟು ರೇಟ್. ಇದು ಬಂದುಬಿಟ್ಟು ಏನಂದರೆ ನಮ್ಮದು ವೀಡಿಯೋದು ತಮ್ನೇಲ್ ಹಿಂದೆ ನಂದು ಈ ತಮ್ನೇಲ್ನ ನೋಡಿಬಿಟ್ಟು ಆಡಿಯನ್ಸು ಕ್ಲಿಕ್ ಮಾಡಿ ವೀಡಿಯೋ ನೋಡ್ತಿರೋದು ಎಷ್ಟು ಜನ ಅಂತ ಇದು ತೋರಿಸ್ತಿದೆ. ಓಕೆನಾ, ನಮ್ಮದು ವೀಡಿಯೋದು ತಮ್ನೇಲ್ ನೋಡಿಬಿಟ್ಟು ಆಡಿಯನ್ಸು ಕ್ಲಿಕ್ ಮಾಡಿ ನೋಡ್ತಿರೋದು. ಇಂಪ್ರೆಷನ್ ಕ್ಲಿಕ್ ಟು ರೇಟ್ ಬಂದುಬಿಟ್ಟು ಆವ್ರೇಜ್ ವ್ಯೂ ಡ್ಯೂರೇಷನ್ ಬಂದುಬಿಟ್ಟು ಏನಂದರೆ ನಂದು ಈ ತಮ್ನೇಲ್ ನೋಡಿಬಿಟ್ಟು ಏನು ಆಡಿಯನ್ಸ್ ಕ್ಲಿಕ್ ಮಾಡಿರ್ತಾರೆ ಅವರು 3 ರಿಂದ 4 ನಿಮಿಷ ಅಥವಾ 5 ನಿಮಿಷ ನಮ್ಮ ವೀಡಿಯೋದಲ್ಲಿ ಇರಬೇಕು. ಅಂದರೆ ನಮ್ಮ ವೀಡಿಯೋದ ಫಸ್ಟ್ ಸ್ಟಾರ್ಟಿಂಗು 4 to 5 ಮಿನಿಟ್ಸ್ ಅವ್ರು ಏನು ಮಾಡಿದ್ದಾರೆ ನಮ್ಮದು ವೀಡಿಯೋನ ವಾಚ್ ಮಾಡಿದ್ದಾರೆ. ಇದು ಬಂದುಬಿಟ್ಟು ಮೇಯ್ನ್ ಆಗಿರುತ್ತೆ ನಮ್ಮದು ವೀಡಿಯೋಗೆ ಆಡಿಯನ್ಸ್ ಬಂದುಬಿಟ್ಟು ನೋಡೋದು, ವಾಚ್ ಮಾಡೋದು. ಫಾರ್ ಎಕ್ಸಾಂಪಲ್ಗೆ ಈಗ ನಾವು ಯಾವುದಾದ್ರೂ ಒಂದು ಶಾಪಿಗೆ ಏನಾದರೂ ಒಂದು ಐಟಮ್ ಪರ್ಚೇಸ್ ಮಾಡೋಕ್ಕೆ ಹೋಗಿರ್ತೀವಿ. ಇವಾಗ ಬಂದುಬಿಟ್ಟು ನಾವು ಯಾವುದಾದ್ರೂ ಒಂದು ಅಂಗಡಿ ಇರುತ್ತಲ್ವ, ಆ ಅಂಗಡಿ ಬಂದುಬಿಟ್ಟು ತುಂಬ ಡೆಕೋರೇಷನ್ ಆಗಿ ಹೊರಗಡೆಯಿಂದ ಇದ್ದರೆ ನಾವೇನು ಮಾಡ್ತೀವಿ, ಇಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಪರ್ಚೇಸ್ ಮಾಡೋಕ್ಕೆ ಹೋಗ್ತೀವಿ. ಅದೇ ರೀತಿ ನಮ್ಮದು ವೀಡಿಯೋಗೆ ತಮ್ನೇಲ್ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮದು ಆಡಿಯನ್ಸ್ನ ಅಟ್ರ್ಯಾಕ್ಟ್ ಮಾಡೋಕ್ಕೆ. ಓಕೆನಾ, ಫಾರ್ ಎಕ್ಸಾಂಪಲ್ಗೆ ಹೇಳಿದೆ ನಮ್ಮದು ತಮ್ನೇಲ್ ಏನಾಗಿರುತ್ತೆ ನಮ್ಮದು ವೀಡಿಯೋದಲ್ಲಿ ನಮ್ಮ ಆಡಿಯನ್ಸ್ನ ಅಟ್ರ್ಯಾಕ್ಟ್ ಮಾಡೋಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ. ಈಗ ನಾನೇನು ಶಾಪ್ ಅಂತ ಹೇಳಿದೆ, ಶಾಪನ್ನು ಹೊರಗಡೆಯಿಂದ ನೋಡಬೇಕಾದ್ರೆ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸಿದೆ, ನಮ್ಮದು ಏನಾಗ್ತಾರೆ ಕಸ್ಟಮರ್ಸ್ ಬಂದು ಶಾಪ್ಗೆ ವಿಸಿಟ್ ಮಾಡ್ತಾರಲ್ಲ, ಅದೇ ರೀತಿ ಇದು ಬಂದುಬಿಟ್ಟು ಆವ್ರೇಜ್ ವ್ಯೂ ಡೈರೆಕ್ಷನ್ ಏನಿದೆ ಇದೇನಂತ ಹೇಳಿದ್ರೆ ಶಾಪ್ ಚೆನ್ನಾಗೇ ಇರುತ್ತೆ, ಒಳಗಡೆ ಬಂದುಬಿಟ್ಟು ಅದರಲ್ಲಿ ಐಟಮ್ಸ್ ನೋಡಬೇಕಾದ್ರೆ ಏನು ಐಟಮ್ಸ್ ಚೆನ್ನಾಗಿರಲ್ಲ, ಒಂದು ಏನು ನಮಗೆ ಬೇಕಾಗಿರೋ ಟೈಪ್ ಇರಲ್ಲ, ಒಂದು ಚೆನ್ನಾಗೇ ಇರಲ್ಲ, ಏನು ಐಟಮ್ಸ್ ಒಳಗಡೆ ಏನು ಚೆನ್ನಾಗಿಲ್ಲ ಅಂದರೆ ಏನು ಮಾಡ್ತಾರೆ ಕಸ್ಟಮರ್ಸು ಆವಾಗಲೇ ಅಲ್ಲಿಂದ ಹೊರಗಡೆ ಬಂದುಬಿಡ್ತಾರೆ ಅಲ್ವಾ. ಅದೇ ರೀತಿ ತಮ್ನೇಲ್ ಚೆನ್ನಾಗಿದ್ದು ಆಡಿಯನ್ಸ್ ಕ್ಲಿಕ್ ಮಾಡಿ ನೋಡ್ತಾರೆ. ಆವಾಗ ನಮ್ಮದು ವೀಡಿಯೋದು ಫಸ್ಟ್ ಸ್ಟಾರ್ಟಿಂಗ್ ಏನಿರಬೇಕು ಆಡಿಯನ್ಸನ್ನು ಅಟ್ರ್ಯಾಕ್ಟ್ ಮಾಡೋ ರೀತಿ ಇರಬೇಕು. ಫಸ್ಟು ಸ್ಟಾರ್ಟಿಂಗು ನಾವು ಹೇಳ್ತಿರೋದೇ ಚೆನ್ನಾಗಿಲ್ಲ, ನಾವು ಏನೇನೋ ಹೇಳ್ತಿದ್ದೀವಿ, ಏನೇನೋ ವೀಡಿಯೋ ಇದೆ ಕ್ಲಾರಿಟಿ ಇಲ್ಲ, ಒಂಥರ ಏನೇನೋ ವೀಡಿಯೋಸ್ನ ತೋರಿಸ್ತಿದ್ರೆ ಬಂದುಬಿಟ್ಟು ಆಡಿಯನ್ಸ್ ಏನು ಮಾಡ್ತಾರೆ ನಮ್ಮ ವೀಡಿಯೋನ ಬೇಗ ಸ್ಕಿಪ್ ಮಾಡ್ತಾರೆ. ಓಕೆನಾ, ಇದೆರಡು ಬಂದುಬಿಟ್ಟು ನಮ್ಮ ವೀಡಿಯೋಸ್ ಗ್ರೋ ಆಗೋಕ್ಕೆ, ನಮ್ಮ ವೀಡಿಯೋ ವೈರಲ್ ಆಗೋಕ್ಕೆ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಏನಂದರೆ ಒಂದು ತಮ್ನೇಲ್ ಆಡಿಯನ್ಸ್ನ ಅಟ್ರ್ಯಾಕ್ಟ್ ಮಾಡೋಕ್ಕೆ. ನೆಕ್ಸ್ಟ್ ಬಂದುಬಿಟ್ಟು ನಮ್ಮದು ಆವ್ರೇಜ್ ವ್ಯೂ ಡೈರೆಕ್ಷನ್ ಏನಿದೆ, ನಮ್ಮದು ಆಡಿಯನ್ಸ್ ಆ ವೀಡಿಯೋನ ಕ್ಲಿಕ್ ಮಾಡಿ ಸ್ವಲ್ಪ ಹೊತ್ತು ವೀಡಿಯೋನ ವಾಚ್ ಮಾಡೋಕ್ಕೆ ಇದು ಬಂದುಬಿಟ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ ಫ್ರೆಂಡ್ಸ್, ಇದೆರಡು ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಈಗ ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡೋಣ. ಈಗ ಇಲ್ಲಿ ನೋಡಿ, ಇದನ್ನ ಕ್ಲಿಕ್ ಮಾಡಿ ನೋಡಿದಾಗ ಇಲ್ಲಿ ನೋಡಿ ನಾನು ಇವಾಗ ಏನು ಹೇಳಿದೆ ಟಾಪ್ ಟ್ರಾಫಿಕ್ ಸರ್ಚ್ ಏನಿದೆ ಇದು, ಇಲ್ಲಿ ನೋಡಿ ಬ್ರೌಸರ್ ಫ್ಯೂಚರಲ್ಲಿ ನಂದು ವೀಡಿಯೋ 35 ಹೋಗ್ತಿದೆ, ಸಜೆಸ್ಟ್ ವೀಡಿಯೋ ಆಗ್ತಿದೆ, ಯೂಟ್ಯೂಬ್ ಸಜೆಸ್ಟ್ ಮಾಡ್ತಿದೆ. ಅದಾದಮೇಲೆ ಚಾನಲ್ ಪೇಜ್ ಅಂದರೆ ನಾವಿವಾಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ತಕ್ಷಣ ಏನು ಚಾನಲ್ ಪೇಜ್ ಇರುತ್ತೆ ಅಲ್ಲಿ ಕೂಡ ಸಜೆಸ್ಟ್ ಆಗ್ತಿದೆ. ಅದರ್ ಯೂಟ್ಯೂಬ್ ಫ್ಯೂಚರಿಂದ ಕೂಡ ಸಜೆಸ್ಟ್ ಆಗ್ತಿದೆ ನಂದು ವೀಡಿಯೋಸ್ಗಳು ಬಂದುಬಿಟ್ಟು. ನಾನು ಬಂದುಬಿಟ್ಟು ನನ್ನ ವೀಡಿಯೋಗೆ ವ್ಯೂಸೇ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡ್ತಿದ್ದೆ, ನನ್ನ ಚಾನಲ್ನ ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡು ತುಂಬ ದಿನ ಯೂಟ್ಯೂಬ್ಗೆ ವೀಡಿಯೋಸ್ನೇ ಹಾಕಿರಲಿಲ್ಲ. ಇದರಿಂದ ನಂದು ವೀಡಿಯೋಸ್ಗಳು ಈಗ ಬಂದುಬಿಟ್ಟು ಡೌನ್
ಆಗ್ತಿದೆ. ಓಕೆನಾ, ನೀವೇನಾದರೂ ಈ ರೀತಿ ಮಾಡ್ತಿದ್ರೆ ನೀವು ಫಸ್ಟ್ ಏನು ಮಾಡಿ ನಿಮ್ಮದು ಚಾನಲ್ ಈ ರೀತಿ ಚೆಕ್ ಮಾಡಿ ನೋಡಿ. ನಿಮಗೆ ಇದೆಲ್ಲ ತೋರಿಸ್ತು ಅಂದರೆ ನೀವು ರೆಗ್ಯುಲರ್ ಆಗಿ ವೀಡಿಯೋನ ಅಪ್ಲೋಡ್ ಮಾಡಿ. ಓಕೆನಾ, ನಾನು ಮೊದಲೇ ಇದನ್ನೆಲ್ಲ ಚೆಕ್ ಮಾಡಿ ನಾನು ವೀಡಿಯೋಸ್ನ ಹಾಕ್ತಿದ್ರೆ ನನ್ನ ಚಾನಲ್ ತುಂಬ ಚೆನ್ನಾಗಿ ಗ್ರೋ ಆಗ್ತಿತ್ತೇನೋ. ನಾನು 1 to 2 ಮಂತ್ ಏನು ಮಾಡಿದೆ, ನಾನು ವೀಡಿಯೋನೇ ಸ್ಟಾಪ್ ಮಾಡಿದ್ದೆ. ಓಕೆನಾ, ಫಸ್ಟು ನಾನು ಮಾಡಿದಂಥ ತಪ್ಪು ಇದೆ, ಇದನ್ನು ನೀವು ಯಾರೂ ಮಾಡೋಕ್ಕೆ ಹೋಗಬೇಡಿ. ಓಕೆನಾ, ಈಗ ಯೂಟ್ಯೂಬಲ್ಲಿ ನಾವು ಇವಾಗ ಇದನ್ನೆಲ್ಲ ನೀವು ನೋಡಿಬಿಟ್ಟು ಇದರಲ್ಲಿ ಯಾವುದ್ರಲ್ಲೂ ನಿಮಗೆ ಏನು ತೋರಿಸ್ತಾ ಇಲ್ಲ, ಮತ್ತು ಈ ರೀತಿ ಮಾರ್ಕ್ ಕೂಡ ತೋರಿಸ್ತಿಲ್ಲ. ಮತ್ತು ಇವಾಗ ನಾನು ಏನು ತೋರಿಸಿದ್ನಲ್ವ, ಇದು ಯಾವ ಫ್ಯೂಚರಿಂದನೂ ನಿಮ್ಮ ವೀಡಿಯೋಸ್ಗೆ ಏನು ಇದೇ ತೋರಿಸ್ತಿಲ್ಲ, ಯಾವ ಫ್ಯೂಚರ್ಗಳು ನಿಮ್ಮದ್ರಲ್ಲಿ ತೋರಿಸ್ತಾನೆ ಇಲ್ಲ ಅಂದರೆ ಆ ಚಾನಲ್ನ ಬಿಟ್ಬಿಟ್ಟು ನೀವು ಆ ಚಾನಲಲ್ಲಿ ಕಷ್ಟಪಡೋದಕ್ಕಿಂತ ಬೇರೆ ಒಂದು ಚಾನಲ್ನ ಮಾಡಿ ಅದರಲ್ಲಿ ನೀವು ವೀಡಿಯೋಸ್ನ ಮಾಡೋದು ಬೆಸ್ಟ್ ಆಗಿರುತ್ತೆ. ಓಕೆನಾ, ನಾನು ಇವಾಗ ಏನು ತೋರಿಸ್ಕೊಟ್ಟೆ ಅದರಲ್ಲಿ. ಓಕೆನಾ, ಇದು ಯಾವ ಫ್ಯೂಚರಲ್ಲಾದರೂ ನಿಮಗೆ ಸಜೆಸ್ಟ್ ಆಗ್ತಿರಬೇಕು ಯೂಟ್ಯೂಬ್ ಕಡೆಯಿಂದ, ಮತ್ತು ವ್ಯೂಸ್ಗಳು ಸ್ವಲ್ಪ ಬರ್ತಿರಬೇಕು, ಮತ್ತು ನಿಮ್ಮದು ಈ ಯಾವುದಾದ್ರೂ ಒಂದು ಫ್ಯೂಚರಲ್ಲಾದರೂ ಕೂಡ ನಿಮಗೆ ಏನು ಸಜೆಸ್ಟಿಂಗ್ ಆಗ್ತಿರಬೇಕು. ಓಕೆನಾ ಫ್ರೆಂಡ್ಸ್, ಇದು ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ನಾನು ಕೂಡ ಇದನ್ನು ಯಾವಾಗ ನೋಡಿದೆ, ಈ ರೀತಿ ನಂದು ವೀಡಿಯೋ ಯಾವಾಗಿಂದ ಸಜೆಸ್ಟ್ ಆಗ್ತಿದೆ ಬ್ರೌಸರ್ ಫೀಚರಿಂದ, ಸಜೆಸ್ಟೆಡ್ ವೀಡಿಯೋಸಿಂದ, ಮತ್ತು ಅದರ ಯೂಟ್ಯೂಬ್ ಫೀಚರ್ಸಿಂದ, ಇದರಿಂದೆಲ್ಲ ಆಗ್ತಿದೆ. ಇದನ್ನು ನೋಡಿದಾಗ ನನಗೂ ಗೊತ್ತಾಯಿತು ನನ್ನ ಚಾನಲಲ್ಲಿ ವೀಡಿಯೋ ರೆಗ್ಯುಲರಾಗಿ ಹಾಕಿದ್ರೆ ಮುಂದೆ ಬಂದುಬಿಟ್ಟು ನಂದು ಚಾನಲ್ ಗ್ರೋ ಆಗುತ್ತೆ ಅಂತ. ಹಾಗಾಗಿ ನಾನು ಕೂಡ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದೀನಿ. ನೀವು ಕೂಡ ಇದನ್ನು ಚೆಕ್ ಮಾಡಿ ನೋಡಿ, ಇದರಲ್ಲಿ ಯಾವುದಾದ್ರೂ ಒಂದರಲ್ಲಿ ಸಜೆಸ್ಟ್ ಆಗ್ತಿದೆ, ಜಾಸ್ತಿ ವ್ಯೂಸ್ ಬರ್ತಿದೆ ಅಂದರೆ, ಈ ರೀತಿ ಯಾವುದಾದ್ರೂ ಒಂದು ಆಪ್ಷನ್ ಕಾಣಿಸ್ತಿದೆ, ಇದರಲ್ಲಿ ಸಜೆಸ್ಟ್ ಆಗ್ತಿದೆ ಬ್ರೌಸರ್ ಫೀಚರಿಂದ, ಸಜೆಸ್ಟೆಡ್ ವೀಡಿಯೋಯಿಂದ ಅಂತ ಹೇಳಿದ್ರೆ ನೀವು ನಿಮ್ಮ ವೀಡಿಯೋನ ಕಂಟಿನ್ಯೂ ಮಾಡಿ. ಓಕೆನಾ, ಇಲ್ಲ ಅಂದರೆ ನೀವೇನು ಮಾಡಿ ಆ ಚಾನಲ್ನ ಸ್ಟಾಪ್ ಮಾಡಿಬಿಟ್ಟು ಬೇರೆ ಚಾನಲ್ನ ಮಾಡಿಬಿಟ್ಟು ಅದರಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಆಗಿ ಹಾಕಿಬಿಟ್ಟು ನೀವೇನು ಮಾಡಿ ನಿಮ್ಮ ಚಾನಲ್ನ ಗ್ರೋ ಮಾಡ್ಕೊಳ್ಳಿ. ಓಕೆನಾ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ, ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ ಇನ್ನೊಂದು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.